ಇವತ್ತು ಬರೋದು ಬೇಡ ಅಂತ ಹೇಳಿದರೆ ಮತ್ತೆ ಯಾವಾಗಲೂ ಅವರು ಬರುವುದೇ ಇಲ್ಲ. 15 ದಿವಸದ ನಂತರ ಇವತ್ತು ಬಂದಿದ್ದಾರೆ. ಗಿಡದ ಬುಡವನ್ನೆಲ್ಲ ತೆಗೆದು ಇಲ್ಲಿ ಒಂದು ಸೈಡಲ್ಲಿ ರಾಶಿ ಹಾಕಿದ್ದಾರೆ. 5 ಗೊನೆ ಇತ್ತು ನೋಡಿ, ಎಷ್ಟು ಅಡಿಕೆ ವೇಸ್ಟ್ ಆಯಿತು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗ್ಗೆನೇ ತೋಟಕ್ಕೆ ಬಂದಿದ್ದೇವೆ. ಬ್ರೇಕ್ಫಾಸ್ಟ್ ಮಾಡಿ ಹಾಲು ತಗೊಂಡು ಡೈರಿಗೆ ಬರುವಾಗ ತೋಟಕ್ಕೆ ಬಂದಿದ್ದೇವೆ. ಇವತ್ತು ತೋಟಕ್ಕೆ ಮದ್ದು ಬಿಡಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಬೇಗನೆ ಹುಲ್ಲು ಕೊಯ್ಯೋಣ ಅಂತೇಳಿ. ಮದ್ದು ಬಿಟ್ಟ ಮೇಲೆ ಮತ್ತೆ ಒಂದು 10 ದಿವಸ ತೋಟದಿಂದ ಹುಲ್ಲು ಕೊಯ್ಲಿಕ್ಕೆ ಆಗೋದಿಲ್ಲ. ಬಿಸಿಲು ಬಿದ್ದರೆ ಮದ್ದು ಇವತ್ತು ಬಿಡ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಹಾಗೆ ನೋಡಬೇಕು ಬಿಸಿಲು ಬೀಳ್ತದಾ ಇಲ್ವಾ ಅಂತೇಳಿ. ಬಿಸಿಲು ಬಿದ್ದರೆ ಇವತ್ತು ಮದ್ದು ಬಿಡಲಿಕ್ಕಿದೆ. ಹಾಗೆ ಬೇಗನೆ ಸ್ವಲ್ಪ ಹುಲ್ಲು ಕೊಯ್ಯೋಣ ಅಂತೇಳಿ. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮುಖಕ್ಕೆಲ್ಲ ಎಣ್ಣೆ ಹಚ್ಚಿದ್ದೇನೆ. ತೋಟಕ್ಕೆ ಬರುವಾಗ ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಎಣ್ಣೆ ಹಚ್ಚಿ ಬರೋದು. ಹಾಗಾಗಿ ಹುಲ್ಲು ಕೊಯ್ಲಿಕ್ಕೆ ಒಂದು ಕಷ್ಟ ಇಲ್ಲದೆ ಕೊಯ್ಲಿಕ್ಕೆ ಆಗ್ತದೆ, ಸೊಳ್ಳೆ ಕಚ್ಚೋದಿಲ್ಲ. ಹಾಗೆ ಇವಾಗ ಬೇಗನೆ ಹುಲ್ಲು ಕೊಯ್ತೇನೆ. ನೋಡಿ ಈ ಬಾವಿಯ ನೀರು ಎಷ್ಟು ಕ್ಲೀನಾಗಿದೆ ನೋಡಿ. ಒಬ್ಬರು ಕಮೆಂಟ್ ಮಾಡಿದರು ತೋಟಕ್ಕೆ ಹೋದಾಗ ಬಾವಿಯನ್ನು ತೋರಿಸಿ ಅಂತೇಳಿ. ನೋಡಿ ಇವಾಗ ಬಾವಿಯಲ್ಲಿ ನೀರು ಫುಲ್ಲಾಗಿ ಹರಿತಾ ಇದೆ. ಕ್ಲೀನ್ ನೀರು ನೋಡಿ, ಕ್ಲೀನಾದ ನೀರು ನೋಡಿ. ಎರಡು ಗೋಣಿ ಹುಲ್ಲಾಯಿತು. ಹುಲ್ಲು ಕೊಯ್ದು ಆಗುವಾಗ ಮಳೆ ಸ್ಟಾರ್ಟ್ ಆಯಿತು. ಅರ್ಧ ಗಂಟೆಯಲ್ಲಿ ಹುಲ್ಲಾಯಿತು. ಬರೋದಿಲ್ಲ ಅಂತ ಅಂದ್ಕೊಂಡೆ ಮಳೆ, ಆದರೆ ಬಂತು. ಹಾಗೆ ಇನ್ನು ಮನೆಗೆ ಹೋಗೋದು. ನಾವು ತೋಟಕ್ಕೆ ಹೋಗಿ ಹುಲ್ಲು ಕೊಯ್ದು ಬಂದ ಮೇಲೆ ಮಳೆನೇ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ, ಸ್ಟಾಪೇ ಆಗಲಿಲ್ಲ. ಹಾಗೆ ಇವತ್ತು 5 ಮಂದಿ ಕೆಲಸಕ್ಕೆ ಕೂಡ ಬಂದಿದ್ದಾರೆ. ಹಾಗೆ ಬೆಳಿಗ್ಗೆ ನಾನು ದೋಸೆ ಮಾಡಿದೆ. ಕೆಲಸದವ್ರು ಬರ್ತೇನೆ ಅಂತ ನಿನ್ನೆ ಕಾಲ್ ಮಾಡಿದರು. ಹಾಗೆ ಬೆಳಿಗ್ಗೆ ದೋಸೆ ಮಾಡಿದೆ. ಇವಾಗ ಅವರಿಗೆ ಚಟ್ನಿ ಮಾಡ್ತಾ ಇದ್ದೇನೆ. ಹಾಗೆಯೇ ಸಿಂಪಲಾಗಿ ಒಂದು ಚಟ್ನಿ ಮಾಡ್ತೇನೆ. ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇಲ್ಲಿ ದೋಸೆಗೆ ಚಟ್ನಿ ಮಾಡಲಿಕ್ಕೆ 4 ಕಾಯಿಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಪುದೀನ, ಜಾಸ್ತಿ ಹಾಕ್ಕೊಳ್ಬಾರ್ದು. ಹಾಗೆಯೇ 1.5 ಕಪ್ ಆಗೋಷ್ಟಿಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಂಡು ಆಮೇಲೆ ಉಪ್ಪನ್ನು ಮತ್ತು ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ತೇನೆ. ಗ್ರೈಂಡ್ ಮಾಡಿ ಆದಮೇಲೆ ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ. ನೋಡಿ ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ. ಉದ್ದಿನ ದೋಸೆ ಆದ ಕಾರಣ ಸ್ವಲ್ಪ ದಪ್ಪನೇ ಇಟ್ಟೆ. ಹಾಗೆಯೇ ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದೆ. ದೋಸೆಗೆ ಚಟ್ನಿಯನ್ನು ಇವಾಗ ನಾನು ಬೇಗನೆ ಗ್ರೈಂಡ್ ಮಾಡಿದೆ. ಇವತ್ತು ಮಳೆ ಕೂಡ ಜೋರಿದೆ, ಕರೆಂಟ್ ಹೋದರೆ ಮತ್ತೆ ಬರಲಿಕ್ಕಿಲ್ಲ. ಹಾಗಾಗಿ ಬೇಗನೆ ಚಟ್ನಿ ಮಾಡಿದೆ. ಹಾಗೆಯೇ ಮೀನು ಸಾರಿಗೆ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿ ಮಾಡಿದೆ. ಇನ್ನು ಮೀನನ್ನು ಒಂದು ಕ್ಲೀನ್ ಮಾಡಬೇಕು. ಮತ್ತು 10 ಗಂಟೆಗೆ ಅವರಿಗೆ ಟೀ ಮಾಡಿ ಕೊಡೋದು. ಇನ್ನೂ ಸ್ವಲ್ಪ ಗಂಟಲು ನೋವು ಅಂತ ನಾನು ಹೇಳಿದ್ದೆ, ಆದರೆ ಇವತ್ತು ನನಗೆ ಕೆಮ್ಮು ಸ್ಟಾರ್ಟ್ ಆಗಿದೆ. ವಾಯ್ಸ್ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ, ಮೊದಲೇ ಬರೋದಿಲ್ಲ. ಇವಾಗ ಕೆಮ್ಮು ಸ್ಟಾರ್ಟ್ ಆಗಿ ಇನ್ನೂ ಸ್ವಲ್ಪ ಲೋ ಆಗಿದೆ ವಾಯ್ಸ್. ಹಾಗೆ ಆದರೂ ವೀಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ಕೆಲಸದವರಿದ್ದಾರೆ, ಅವರಿಗೆ ಇವಾಗ ಎಲ್ಲ ರೆಡಿ ಆಗಬೇಕು. ಹಾಗೆ ಇವಾಗ ಮೊದಲಿಗೆ ನಾನು ಚಟ್ನಿ ಮಾಡಿ ರೆಡಿ ಮಾಡಿದೆ. ಹಾಗೆ ಇದನ್ನೇ ಮೀನು ಕ್ಲೀನ್ ಮಾಡಿ ತರ್ತೇನೆ. ಆಮೇಲೆ ಪದಾರ್ಥ ಮಾಡಿ ಆದಮೇಲೆ ಅನ್ನಕ್ಕೆ ಇಡ್ತೇನೆ. ಬಂಗುಡೆ ಮೀನು ದೊಡ್ಡದಲ್ಲ, ಮೀಡಿಯಮ್, ಮೊನ್ನೆ ತಂದಿಟ್ಟದ್ದು ಫ್ರಿಜ್ಜಲ್ಲಿ. ಹಾಗೆ ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ ಐಸ್ ಬಿಡಲಿ ಅಂತೇಳಿ. ಕ್ಲೀನ್ ಮಾಡಿ ತರ್ತೇನೆ. ಮೀನಿನ ಸಾರಾಯಿತು. ಹಾಗೆಯೇ ಅನ್ನ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಹಲಸಿನ ಸೋಳೆ ಇದೆ, ಕಾಯಿ. ಇದರಿಂದ ಸ್ವಲ್ಪ ಗುಜ್ಜಿಯನ್ನು ಮಾಡೋಣ ಅಂತೇಳಿ. 1 ಗಂಟೆ 10 ಆಗ್ತಾ ಬಂತು. ಇನ್ನು ಕೆಲಸದವರಿಗೆ ಇವಾಗ ಬೇಗನೆ ಟೀ ಮಾಡಬೇಕು. ಹೇಗೂ ಮಧ್ಯಾಹ್ನಕ್ಕೆ ಅಡುಗೆ ಆಯಿತು. ಹೆಂಗಸರಿಗೆ ಹೆಲ್ತ್ ಸರಿ ಇಲ್ಲದಿದ್ದರೂ ಕೆಲಸದವರು ಇರುವಾಗ ಅಡುಗೆ ಮಾಡಲೇಬೇಕು. ಕೆಲಸದವರು ಇಲ್ಲದಿರ್ತಿದ್ರೆ ನಾವು ಹೇಗಾದರೂ ಊಟ ಮಾಡ್ತಿದ್ದೆವು. ಆದರೆ ಅವರಿಗೆ ಅಡುಗೆ ಆಗಬೇಕಲ್ವ. ಇವತ್ತು ಬರೋದು ಬೇಡ ಅಂತ ಹೇಳಿದರೆ ಮತ್ತೆ ಯಾವಾಗಲೂ ಅವರು ಬರುವುದೇ ಇಲ್ಲ. 15 ದಿವಸದ ನಂತರ ಇವತ್ತು ಬಂದಿದ್ದಾರೆ. ಸ್ವಲ್ಪ ಕೆಲಸ ಮಾಡಿ ಹೋಗಿದ್ದರು, ಆಮೇಲೆ ಇವತ್ತು ಬಂದರು. ಬರ್ತೇನೆ ಅಂತ ಹೇಳುವಾಗ ಬರಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೂ ನಾನು ಅಡುಗೆಯನ್ನು ಮಾಡಿದೆ. ಬೆಳಗ್ಗೆ ಎದ್ದು ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಮೇಲೆ ಮೀನು ಸಾರು ಮಾಡಿದೆ. ಹಾಗೆಯೇ ನೇಬರ್ ಮನೆಯವರು ಸ್ವಲ್ಪ ಹಲಸಿನಕಾಯಿದು ಸೋಳೆ ಕೊಟ್ಟಿದ್ದರು. ಆದರೆ ಇದು ಒಂದು ಪಲ್ಯ ಮಾಡ್ತಾ ಇದ್ದೇನೆ. ಅದು ಕೂಡ ಇವಾಗ ಆಯಿತು. ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದರೆ ಅದು ಕೂಡ ರೆಡಿ ಆಗ್ತದೆ. ನೋಡಿ ಹಲಸಿನ ಪಲ್ಯ ರೆಡಿ ಆಯಿತು. ಇನ್ನದಕ್ಕೊಂದು ಒಗ್ಗರಣೆಯನ್ನು ಹಾಕ್ತೇವೆ. ಗಂಟಲು ಕೆರೆತ, ಶೀತ, ಸ್ವಲ್ಪ ಜ್ವರ ಅದೆಲ್ಲ ಇರುವುದರ ಜೊತೆಗೆ ಇವತ್ತಿನ ಅಡುಗೆ ಆಯಿತು. ಹಾಗೆಯೇ ಇವಾಗ ಹೋಗಿ ನಾನು ಮೆಡಿಸಿನ್ ಕೂಡ ತೊಗೊಂಡು ಬಂದೆ. ಮತ್ತು ಜಾಸ್ತಿ ಆದರೆ ಕಷ್ಟ ಅಲ್ವಾ, ನಾಳೆ ಕೂಡ ಕೆಲಸದವರು ಇದ್ದಾರೆ. ಹಾಗೆ ಬೇಗನೆ ಹೋಗಿ ಮದ್ದು ಕೂಡ ಇಟ್ಕೊಂಡು ಬಂದೆ. ಮುಖ ನೋಡೋ ಗೊತ್ತಾಗ್ಬೋದು. ಅದೇ ರೀತಿ ನನ್ನ ವಾಯ್ಸ್ ಕೂಡ ಫುಲ್ ಚೇಂಜ್ ಆಗಿದೆ. ಹಾಗೆ ನಿಮಗೆ ಗೊತ್ತಾಗ್ಬೋದು. ಹಾಗೆ ಇವಾಗ ಅಡುಗೆ ಅಂತೂ ಆಯಿತು. ಹಾಗೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತು ನಾಳೆ ನಾನು ಕಂಟಿನ್ಯೂ ಮಾಡ್ತೇನೆ. ಈಗ ಮಧ್ಯಾಹ್ನ ಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು, ಗಟ್ಟಿ ಮಲಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನಾಳೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ.
ನೋಡಿ ಬೆಕ್ಕು ಮರಿಗಳನ್ನು ಕೆಳಗಡೆ ಇಟ್ಕೊಂಡು ಬಂದಿದೆ. ಇವಾಗ ಎಲ್ಲಿದೆ ನೋಡಿ, ಅದೇನು ತಿನ್ನೋದಿಲ್ಲ. ಇವಾಗ ಹಾಲು ಹಾಕಿಟ್ಟು ಅದನ್ನು ತಿನ್ನೋದಿಲ್ಲ. ನಾನು ಅದರ ಜಾಗಕ್ಕೇನೆ ತಂದಿಟ್ಟೆ. ಕೆಳಗಡೆ ಬಿಟ್ಟರೆ ನಾಯಿ ಎಲ್ಲ ಬರ್ತದೆ, ಅದು ಹಿಡಿದ್ರೆ ಮತ್ತೆ, ಹಾಗಾಗಿ ಮೇಲ್ಗಡೆನೇ ತಂದಿಟ್ಟೆ. ಇನ್ನು ಕೂಡ ಸ್ವಲ್ಪ ದೊಡ್ಡದಾದ ಮೇಲೆ ಕೆಳಗಡೆ ಕೊಂಡೋಗೋದು. ನೋಡಿ ಎಷ್ಟು ಮುದ್ದಾಗಿದೆ ನೋಡಿ, ತಿನ್ನೋದಿಲ್ಲ ಏನು ಇನ್ನೂ ಕೂಡ. 2 ದಿವಸದಿಂದ ವೀಡಿಯೋ ಮಾಡಿರಲಿಲ್ಲ, ಹೆಲ್ತ್ ಸರಿ ಇರಲಿಲ್ಲ, ಜ್ವರ, ಶೀತ, ಕೆಮ್ಮು. ಇವಾಗ ಕೂಡ ಕೆಮ್ಮಿದೆ. ಹಾಗೆಯೇ ನನ್ನ ಮುಖ ನೋಡುವಾಗ ನಿಮಗೆ ಗೊತ್ತಾಗ್ಬೋದು. ಹಾಗೆ ಇವಾಗ ಸ್ವಲ್ಪ ಹೊರಗಡೆ ಬರೋಣ ಅಂತೇಳಿ ಇವತ್ತು ನಾನು ತೋಟಕ್ಕೆ ಬಂದಿದ್ದೇನೆ. ಕೆಲಸದವರು ಇದ್ದರೂ ಕೂಡ ನನಗೆ ಅಡುಗೆ ಮಾಡಬೇಕಿತ್ತು. ಹುಷಾರಿಲ್ಲದಿದ್ದರೂ ಅಡುಗೆ ಮಾಡಿ ಮತ್ತೆ ರೆಸ್ಟ್ ಮಾಡ್ತಿದ್ದೆ. ಹಾಗೆ ತೋಟಕ್ಕೆಲ್ಲ ಬಂದಿರಲಿಲ್ಲ. ತೋಟಕ್ಕೆ ಬಂದು ನೋಡೋಣ ಅಂತೇಳಿ ಇವಾಗ ಜಾನ್ ಅವರೊಟ್ಟಿಗೆ ಬಂದಿದ್ದೇನೆ. ತೋಟದಲ್ಲಿ ಫುಲ್ ಕೆಲಸ ಮಾಡಿದ್ದಾರೆ. ಹಾಗೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೇನೆ ನೋಡಿ. ನಮ್ಮ ತೋಟದ ಸೈಡಲ್ಲಿ ಈ ಥರ ನೀರು ಹೋಗ್ತದೆ ನೋಡಿ. ಇನ್ನು ಸೈಡಲ್ಲಿ ಫುಲ್ ಈ ಥರ ಬಾಳೆ ಗಿಡ ನೆಟ್ಟಿದ್ದಾರೆ. ಹುಷಾರಿಲ್ಲದ ಕಾರಣ ತೋಟಕ್ಕೆ ಬರಲಿಕ್ಕಾಗಲಿಲ್ಲ. ಕೆಲಸ ಮಾಡುವವರ ವಿಡಿಯೋ ಎಲ್ಲ ಮಾಡ್ತಿದ್ದೆ. ನಾನು 2 ದಿವಸ ಆಯಿತು ತೋಟಕ್ಕೆ ಬರದೆ. ಹಾಗೆ ಇವಾಗ ಬಂದು ನೋಡೋಣ ಅಂತ ಬಂದದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸವನ್ನೆಲ್ಲ. ಸೈಡಲ್ಲೆಲ್ಲ ಬಾಳೆ ಗಿಡ ನೆಟ್ಟಿದ್ದಾರೆ. ಅಂದರೆ ನಡುವಲ್ಲಿರುವ ಬಾಳೆ ಗಿಡವನ್ನೆಲ್ಲ ಕಡ್ದಿದ್ದಾರೆ. ಮಧ್ಯದಲ್ಲೆಲ್ಲ ತುಂಬ ಬಾಳೆ ಗಿಡ ಇತ್ತು. ಬೇಸಿಗೆ ಕಾಲದಲ್ಲಿ ಸ್ಪ್ರಿಂಕ್ಲರ್ ಹಾಕಿದಾಗ ನೀರೆಲ್ಲ ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಆಗ್ತಿರಲಿಲ್ಲ. ಹಾಗೆ ಮಧ್ಯದಲ್ಲಿರುವುದು ಎಲ್ಲ ಬಾಳೆ ಗಿಡವನ್ನೆಲ್ಲ ಕಡಿದು ಕೆಲವೆಲ್ಲ ಸೈಡಲ್ಲಿ ನೆಟ್ಟಿದ್ದಾರೆ. ನೋಡೋಣ, ತೆಗೆದ ಬಾಳೆ ಗಿಡದ ಬುಡವನ್ನೆಲ್ಲ ಎಲ್ಲಿ ರಾಶಿ ಹಾಕಿದ್ದಾರೆ, ಅದೇ ರೀತಿ ಏನೆಲ್ಲ ನೆಟ್ಟಿದ್ದಾರೆ ನೋಡೋಣ. ಎಲ್ಲ ಖಾಲಿ ಜಾಗ ಇದ್ದ ಕಡೆ ಎಲ್ಲ ಅಡಿಕೆ ಸಸಿಯನ್ನು ನೆಡಲಿಕ್ಕೆ ಗುಂಡಿ ಮಾಡಿಟ್ಟು ಹೋಗಿದ್ದಾರೆ. ಕೆಲವು ಕಡೆ ನೆಟ್ಟಿದ್ದಾರೆ, ಗಿಡ ಇದ್ದದ್ದು ನೆಟ್ಟಿದ್ದಾರೆ. ಆದರೆ ಎಲ್ಲ ಗಿಡ ಸಿಗಲಿಲ್ಲ ನೆಡಲಿಕ್ಕೆ. ಬಾವಿಯಿಂದ ನೀರು ಬರುವುದು, ಅದೇ ರೀತಿ ಹೊಸರು ನೀರು ಬರುವುದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಹುಲ್ಲನ್ನೆಲ್ಲ ಹಾರೆಯಲ್ಲಿ ತೆಗೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಹಾಗೆ ಇವಾಗ ತೋಟವನ್ನು ನೋಡ್ತಾ ಇದ್ದೇನೆ. ಜಾನ್ ಅವರು ಸ್ವಲ್ಪ ಸಗಣಿ ತಂದಿದ್ದರು, ಅದನ್ನು ತೆಂಗಿನ ಮರದ ಬುಡಕ್ಕೆ ಹಾಕ್ತಾರೆ. ಹಾಗೆಯೇ ನಿನ್ನೆ ಕೆಲಸದವರು ಹುಲ್ಲನ್ನು ತೆಗೆದಿಟ್ಟಿದ್ರು, ಅದನ್ನು ಕೂಡ ಇವಾಗ ಕೊಂಡೋಗ್ಲಿಕ್ಕಿದೆ ನೋಡಿ. ಅಲ್ಲಿದ್ದಾರೆ ಜಾನ್. ಹಾಗೆ ಇವಾಗ ತೋಟದಲ್ಲಿ ಎಲ್ಲ ಕಡೆ ನೀರು ನೋಡಿ, ಎಲ್ಲ ಕಡೆ ನೋಡಿದ್ರು ನೀರು ಹರಿತಾನೇ ಇದೆ ನೋಡಿ. ಇಲ್ಲಿ ಕೂಡ ಎಲ್ಲ ತುಂಬ ಬಾಳೆ ಗಿಡಗಳಿದ್ದವು. ಹಾಗೆಯೇ ನೀರು ಸರಿಯಾಗಿ ರಟ್ತಿರ್ಲಿಲ್ಲವನ್ನು ತೆಗೆದಿದ್ದಾರೆ ನೋಡಿ. ಎಲ್ಲ ಅಡಿಕೆ ಸಸಿಯ ಬುಡಕ್ಕೆಲ್ಲ ಹಾಕಿದ್ದಾರೆ. ಯಾಕೆಂದರೆ ಅದಿನ್ನು ಸ್ವಲ್ಪ ಸಮಯದಲ್ಲಿ ಕೊಳೀತದೆ, ಮಳೆ ಬರ್ತಾ ಇದೆ ಅಲ್ವಾ, ಹಾಗಾಗಿ ಕೊಳೀತದೆ ಅಂತೇಳಿ ಈ ಥರ ಹಾಕಿದ್ದಾರೆ. ಹಾಗೆಯೇ ಅಡಿಕೆ ಮರದ ಗಿಡಕ್ಕೆ ಕೂಡ ಸ್ವಲ್ಪ ಗೊಬ್ಬರ ಆಗ್ತದೆ ಅಲ್ವಾ, ಅದು ಕೊಳೆತಾಗ ನೋಡಿ. ಎಲ್ಲ ಕಡೆ ಹೊಸರು. ಲೈನಲ್ಲಿ ಕೂಡ ತುಂಬ ಬಾಳೆ ಗಿಡಗಳಿದ್ದವು, ಅದನ್ನು ಕೂಡ ಎಲ್ಲ ಕಡ್ದಿದ್ದಾರೆ ನೋಡಿ. ತುಂಬನೇ ಒಂಥರ ಬೆಳಕು ಕಾಣ್ತಾ ಇದೆ ತೋಟದಲ್ಲಿ. ಇಲ್ಲದ್ರೆ ಬಾಳೆ ಗಿಡಗಳು ಜಾಸ್ತಿಯಾಗಿ ಎಲ್ಲಿ ನೋಡಿದ್ರು ಕತ್ಲು ಕಾಣ್ತಿತ್ತು. ಇವಾಗ ನೋಡಿ ಬೆಳಕು ಕಾಣ್ತಾ ಇದೆ. ಈಗಂತೂ ಖುಷಿ ಆಗ್ತದೆ ತೋಟದಲ್ಲಿ ಬರಲಿಕ್ಕೆ. ನೋಡಿ ಇಲ್ಲಿ ಕೂಡ ನೀರು ಹರಿತಾ ಇದೆ. ಎಲ್ಲಿ ನೋಡಿದ್ರೂ ನೀರು ಹೊಸರು ನೋಡಿ. ಇಲ್ಲೊಂದು ಅಡಿಕೆ ಮರ ಬಿದ್ದಿದೆ, ಯಾವಾಗ ಬಿದ್ದಿದೆ ಗೊತ್ತಿಲ್ಲ ನೋಡಿ. ಅರ್ಧದಲ್ಲಿ ಕಟ್ಟಾಗಿ ಬಿದ್ದಿದೆ. ಹಾಗೆಯೇ ಈ ಅಡಿಕೆ ಮರದಲ್ಲಿ ತುಂಬಾ ಅಡಿಕೆ ಆಗ್ತಿತ್ತು, ಅದೇ ರೀತಿ ಬೇಗ ಕೂಡ ಹಣ್ಣಾಗ್ತಿತ್ತು. ಇವಾಗ ನಾನು ತೋರಿಸ್ತೇನೆ ಎಷ್ಟು ಅಡಿಕೆ ಇದೆ ಅಂತೇಳಿ ನೋಡಿ. ಎಷ್ಟೊಂದು ಅಡಿಕೆಯದ್ದು ಅಂತ ಹೇಳ್ತಾರೆ ಅದಕ್ಕೆ, ಗೊನೆ ನೋಡಿ. 1 2 3 4 5 ಗೊನೆ ಇತ್ತು ನೋಡಿ. ಎಷ್ಟು ಅಡಿಕೆ ವೇಸ್ಟ್ ಆಯಿತು, ಅರ್ಧದಲ್ಲೇ ಕಟ್ಟಾಗಿ ಬಿದ್ದಿದೆ. ನಿಮಗೆ ನಾನು ಇನ್ನೊಂದು ದೊಡ್ಡ ಹೊಸರು ತೋರಿಸ್ತೇನೆ. ಅಂದರೆ ಗುಡ್ಡೆಯಿಂದ ಬರುವ ನೀರು. ಇವಾಗ ನಿನ್ನೆ ಮೊನ್ನೆಯಿಂದ ಕಂಟಿನ್ಯೂಸ್ ಮಳೆ ಬರುವ ಕಾರಣ ಜಾಸ್ತಿಯಾಗಿದೆ ನೀರು. ಅದನ್ನು ಇವಾಗ ನಿಮಗೆ ತೋರಿಸ್ತೇನೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ನೀವು ಹೇಳಬೇಡಿ ಜ್ವರ ಬಂದಿತ್ತು ಜಾಗ್ರತೆ ಮಾಡಿ ಅಂತೇಳಿ. ಜ್ವರ ಬಂದು ಹೋಗಿದೆ, ಹಾಗಾಗಿ ಇವಾಗ ನೀರಲ್ಲಿ ಸ್ವಲ್ಪ ನಡ್ಕೊಂಡು ಬರೋದು.
ನೋಡಿ, ಹೊಸರು ನೋಡಿ ಅಡಿಭಾಗದಿಂದ ಬರ್ತಾ ಇದೆ. ಅದು ಎಲ್ಲಿಂದ ಪಾಸಾಗಿ ಇಲ್ಲಿಗೆ ಬರ್ತದೆ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಕ್ಲೀನ್ ನೀರು ನೋಡಿ. ಹಾಗೆಯೇ ಇಲ್ಲಿಂದ ಕೂಡ ಬರ್ತಾ ಇದೆ ಸರಿ. ನೋಡಿ ಇದೆಲ್ಲ ಹೊಸರು. ಅವರು ಕೂಡ ನೀರಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲೊಂದು ಗೊನೆ ಬಿದ್ದಿದೆ. ಕೂಡ ತುಂಬ ಬಾಳೆ ಗಿಡಗಳಿದ್ದವು, ಎಲ್ಲವನ್ನು ಕಡಿದಿದ್ದಾರೆ. ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ ನೋಡಿ. ನಮ್ಮ ತೋಟ ಫುಲ್ ನೀರು, ಯಾವ ಕಡೆ ನೋಡಿದರೂ ಮಳೆಗಾಲದಲ್ಲಿ ನೀರು. ಹಾಗೆಯೇ ಕೆಲಸದವರು ನಿನ್ನೆ ಹುಲ್ಲು ತೆಗೆದಿಟ್ಟು ಹೋಗಿದ್ದರು. ಹಾಗೆ ಅದನ್ನು ಇವಾಗ ಗೋಣಿಯಲ್ಲಿ ತುಂಬಿಸ್ತಾ ಇದ್ದಾರೆ. ಜಾನ್ ಗೋಣಿಗೆ ಹುಲ್ಲನ್ನು ತುಂಬಿಸ್ತಾ ಇದ್ದಾರೆ. ನಾನು ವಿಡಿಯೋ ಮಾಡೋದು. ಎಲ್ಲ ಕಡೆಯಿಂದ ಬಂದ ನೀರು ಇಲ್ಲಿಯಾಗಿ ಹೊರಗಡೆ ಹೋಗ್ತದೆ. ಹೊರಗಡೆ ಹೋಗಿ ಸ್ವಲ್ಪ ದೂರದಲ್ಲಿ ದೊಡ್ಡದಾದ ಒಂದು ತೋಡಿದೆ, ಆ ತೋಡಿಗೆ ಹೋಗಿ ಜಾಯ್ನ್ ಆಗ್ತದೆ. ತೋಟದಲ್ಲಿ ಕೂಡ ಸ್ವಲ್ಪ ಅಡಿಕೆ ಸಸಿ ಎಲ್ಲ ಮಧ್ಯದಲ್ಲಿ ನೆಡಲಿಕ್ಕಿದೆ. ಹಾಗೆ ಗುಂಡಿ ತೋಡಿ ಹೋಗಿದ್ದಾರೆ. ಹಾಗೆ ಇನ್ನು ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಸಸಿಗಳನ್ನು ನೆಡೋದು. ಇವಾಗಲೇ ಸಸಿಗಳನ್ನು ನೆಟ್ಟರೆ ಗುಂಡಿಯಲ್ಲಿ ನೀರು ತುಂಬುತ್ತದೆ ಮತ್ತು ಸಸಿ ಕೊಳಿತದೆ. ಹಾಗಾಗಿ ಒಂದು ಆಗಸ್ಟ್ ತಿಂಗಳಲ್ಲಿ ನೆಡೋದು ಅಂತೇಳಿ. ತುಂಬಾ ಸ್ವರ್ಣಗಡ್ಡೆ ಗಿಡ ಇದೆ. ಬೇರೆ ಕಡೆ ನೆಡಬೇಕು ಅಂತ ಅಂದ್ಕೊಳ್ಳೋದು, ಆದರೆ ನೆಡಲಿಕ್ಕೇ ಆಗಲಿಲ್ಲ. ನೋಡಿ ಎಷ್ಟಿದೆ ನೋಡಿ. ಇಡೀ ತೋಟದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನೋಡಿ ತೋಟ ಫುಲ್ಲು ಒಂಥರ ಬೆಳಕು ಬೆಳಕು ಕಾಣ್ತಾ ಇದೆ. ಮೊದಲೆಲ್ಲ ಬಾಳೆ ಗಿಡಗಳು ಜಾಸ್ತಿ ಇದ್ದು ಎಲ್ಲ ಕತ್ತಲು ಇದ್ದಾಗೆ ಕಾಣ್ತಿತ್ತು. ಇವಾಗ ನೋಡಿ ಎಷ್ಟು ಬೆಳಕಾಗಿ ಕಾಣ್ತಾ ಇದೆ. ಇದು ಕೂಡ ನೋಡಿ ಒಂದು ಹಸಿರು ಮಣ್ಣಿನ ಅಡಿಯಿಂದ ಬರ್ತಾ ಇದೆ ನೀರು. ಬಾಳೆಯ ಗಿಡದ ಬುಡವನ್ನೆಲ್ಲ ತೆಗೆದು ಇಲ್ಲಿ ಒಂದು ಸೈಡಲ್ಲಿ ರಾಶಿ ಹಾಕಿದ್ದಾರೆ ನೋಡಿ. ಇವಾಗ ಇಲ್ಲಿ ರಾಶಿ ಹಾಕಿದ್ರು, ಇನ್ನು ಸ್ವಲ್ಪ ಸಮಯ ಆದಾಗ ಇಲ್ಲಿ ತುಂಬ ಬಾಳೆ ಗಿಡಗಳು ಬೆಳೀತವೆ. ಅಲ್ಲಿ ರಾಶಿ ಹಾಕಿದ್ದಾರೆ. ಇನ್ನು ಸ್ವಲ್ಪ ಸಮಯ ಆದಮೇಲೆ ತುಂಬ ಬಾಳೆ ಗಿಡಗಳಾಗ್ತವೆ ನೋಡಿ. ಈ ಬಾಳೆಯ ಗಿಡದ ಬುಡ ಅಷ್ಟು ಬೇಗ ಸಾಯುವುದಿಲ್ಲ, ಹಾಗಾಗಿ ತುಂಬ ಗಿಡಗಳು ಆಗ್ತವೆ. ಎಲ್ಲದಕ್ಕೆ ಇನ್ನು ಸಣ್ಣ ಸಣ್ಣ ಗಿಡಗಳು ಮೊಳಕೆ ಬರ್ತವೆ. ಹಾಗಾಗಿ ಸೈಡಲ್ಲಿ ಇರಲಿ ಅಂತೇಳಿ ಈ ಥರ ಸೈಡಲ್ಲಿ ಹಾಕಿಬಿಟ್ಟದ್ದು. ಇಲ್ಲಿ ಏನೂ ಉಪದ್ರ ಆಗೋದಿಲ್ಲ, ಯಾಕೆಂದರೆ ಆ ಸೈಡಲ್ಲಿ ಬೇರೆಯವರ ಜಾಗ, ಸೈಡಲ್ಲಿ ಹಾಕಿದ್ದಾರೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.